ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜುಕಾಗೆ ಲಕ್ಷ್ಮಣ ಸವದಿ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಚಿದಾನಂದ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ರಾಜುಕಾಗೆ ಹಾಗೂ ಸವದಿ ಕುಟುಂಬದ ನಡುವೆ ಅವಿನಾಭಾವ ಸಂಬಂಧ ಇದ್ದು ಅವರು ನಮ್ಮ ತಂದೆಯ ಸಮಾನರು ಆಗಿದ್ದಾರೆ. ಆದರೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ವದಂತಿಗಳ ಪೋಸ್ಟ್ಗಳನ್ನ ಹರಿಬಿಡ್ತಾ ಇದ್ದು ಆ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲ. ರಾಜುಕಾಗೆ ನಾವು ಹಿಂದೆಯೂ ಕೂಡ ಒಗ್ಗಟ್ಟಾಗಿ ಇದ್ದೆವು, ಮುಂದೆಯೂ ಕೂಡ ಒಗ್ಗಟ್ಟಾಗಿ ಇರ್ತೀವಿ. ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಮ್ಮದು ಪಕ್ಕದ ಕ್ಷೇತ್ರವಾಗಿದ್ರೂ ಕೂಡ ಇಲ್ಲಿಯ ಜನ ತೋರಿದ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ. ನನ್ನ ಹಾಗೂ ನನ್ನ ತಂದೆಯ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಅದನ್ನ ಜನರ ಸೇವೆ ಮಾಡಿ ತೀರಿಸುವ ಕೆಲಸವನ್ನ ಮಾಡ್ತೀನಿ ಎಂದಿದ್ದಾರೆ. ಕ್ರೀಡಾಪಟುಗಳಲ್ಲಿ ನಿರಂತರ ಅಭ್ಯಾಸ ನೈಪುಣ್ಯತೆ ಇದ್ರೆ ಮಾತ್ರ ಕ್ರೀಡಾಕೂಟದಲ್ಲಿ ಒಳ್ಳೆಯ ಪ್ರದರ್ಶನ ನೀಡಬಹುದು. ವಿದೇಶಿ ಕ್ರೀಡೆಗಳ ಅಬ್ಬರದಲ್ಲಿಂದು ದೇಶಿ ಕ್ರೀಡೆಗಳು ಮಾಯವಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಅಪ್ಪಟ ಗ್ರಾಮೀಣ ಕ್ರೀಡೆಯಾದ ಕಬಡ್ಡಿಯನ್ನ ಉಳಿಸಿ ಬೆಳೆಸುವ ಮೂಲಕ ಮುಂದಿನ ಪೀಳಿಗೆಗೆ ಸಾಗಿಸುವ ಕಾರ್ಯ ಐನಾಪುರದ ಯುವಕರು ಮಾಡುತ್ತಿದ್ದಾರೆ ಎಂದು ಭವಿಷ್ಯದ ನಾಯಕ ಚಿದಾನಂದ ಸವದಿ ಹೇಳಿದ್ದಾರೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಭಾನುವಾರದಂದು ಮಾಜಿ ಡಿಸಿಎಂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ 66ನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಕಬಡ್ಡಿ ಆಡುವುದು ಸುಲಭವಲ್ಲ. ದೈಹಿಕ ಸಾಮರ್ಥ್ಯದ ಜೊತೆಗೆ ಚಾಣಕ್ಯತನ ಬೇಕಾಗಿರುತ್ತೆ. ವಿದೇಶಿ ಕ್ರೀಡೆಗಳ ಪ್ರಭಾವದಿಂದಾಗಿ ಕಬಡ್ಡಿ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತಿರುವ ದಿನಮಾನದಲ್ಲಿ ಐನಾಪುರ ಪಟ್ಟಣದ ಯುವಕರು ಈ ಆಟವನ್ನ ಪೋಷಿಸಿಕೊಂಡು ಬರುತ್ತಿರುವುದು ಅವಿಸ್ಮರಣೀಯ. ಕಬಡ್ಡಿಯನ್ನ ಕಷ್ಟಪಟ್ಟು ಆಡದೆ ಇಷ್ಟಪಟ್ಟು ಆಡುವುದನ್ನ ಕ್ರೀಡಾಪಟುಗಳು ಕಲಿಯಬೇಕು. ಸ್ಪರ್ಧೆಯಲ್ಲಿ ಹೆದರದೆ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಮುಂದೆ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ಪ್ರತಿಯೊಬ್ಬ ಕ್ರೀಡಾಪಟು ಸ್ಪರ್ಧಾ ಮನೋಭಾವನೆಯಿಂದ ಭಾಗವಹಿಸುವುದು ಮುಖ್ಯ. ನಮ್ಮ ದೇಶೀಯ ಆಟದಲ್ಲಿ ಸಿಗುವ ಸಂತೋಷ, ಮನೋರಂಜನೆ ಇನ್ನಿತರ ಆಟದಲ್ಲಿ ಸಿಗದು ಅಂತ ಹೇಳಿದ್ದಾರೆ. ಸವದಿ ಗ್ರಾಮದಲ್ಲಿ ಒಂದು ಜಾತ್ರಾ ನಿಮಿತ್ತವಾಗಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಅಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಹೋದಂತ ಸಂದರ್ಭದೊಳಗ ಈ ಕಬಡ್ಡಿ ಅಸೋಸಿಯೇಷನ್ ನನ್ನ ಕಡೆ ಬಂದು ಕೇಳಿದ್ರು, ದೊಡ್ಡ ಸಾವುಕಾರ ಹುಟ್ಟುಹಬ್ಬಕ್ಕೆ ಒಂದು ಅದ್ದೂರಿಯಾಗಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡೋದ್ರೆ ನಮ್ಮ ತಾಲೂಕಿನಾಗ ಅಂತ ಕೇಳ್ಕೊಂಡಾಗ ನಾನು ಕೂಡ ಒಪ್ಕೊಂಡು ಅಥಣಿ ಒಳಗೆ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಮುಂದೊಂದು 15 ದಿವಸ ಆದ ಮೇಲೆ ಮತ್ತೆ ಅಸೋಸಿಯೇಷನ್ದವ್ರು ಬಂದು ಅಥಣಿ ಒಳಗೆ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರಿ ಮತ್ತು ಸಾಕಷ್ಟು ಕಾರ್ಯಕ್ರಮಗಳು ಆಗಿದ್ದವು. ಅದಕ್ಕೆ ಐನಾಪುರ ಗ್ರಾಮದೊಳಗೆ ಮಾಡೋ ಯೋಗ್ಯ ಆಕೈತಿ ಅಂತ ಹೇಳಿದಾಗ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕಬಡ್ಡಿಯ ಕಾಶಿ ಅಂತ ಕರೆಸ್ಕೊಳ್ಳೋದು ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಗ್ರಾಮ ಇದ್ರೆ ಅದು ಐನಾಪುರ ಗ್ರಾಮ ಐತಿ. ಅದಕ್ಕೆ ಐನಾಪುರ ಗ್ರಾಮದಾಗ ಮಾಡಿದ್ರೆ ಬಹುಶಃ ದೊಡ್ಡ ಸಾವುಕಾರ ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಶೋಭೆ ಬರ್ತೈತಿ ಅಂತ ಕೇಳ್ಕೊಂಡಾಗ ಇವತ್ತು ಐನಾಪುರ ಗ್ರಾಮಕ್ಕೆ ಸುಮಾರು 15 ದಿವಸದ ಹಿಂದೆ ಬಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರನ್ನ, ಎಲ್ಲ ಹಿರಿಯರನ್ನ, ಯುವಕರನ್ನ ಭೇಟಿ ಮಾಡಿ ಅವರೊಂದಿಗೆ ಚರ್ಚೆ ಮಾಡಿದಾಗ ಅವರೆಲ್ಲರೂ ಏನಂದ್ರೆ ಮುಂದೆ 3 ತಿಂಗಳ ಟೈಮ್ ಬೇಕಾಗ್ತದೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಮಾಡಕ್ಕೆ. ಅದಕ್ಕೆ ಸಮಯ ಬಹಳ ಕಡಿಮೆ ಐತಿ, ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾಗ ಕೂಡ ನನಗೆ ಧೈರ್ಯ ಬರಲಿಲ್ಲ. ಮೇಲಿಂದ ಮೇಲೆ ನಾವು ಕುಟುಂಬ ಮಾತಾಡ್ಕೋತ ಇದ್ನ ಹೆಂಗೆ ಮಾಡಿದ್ರಿ ಅಂತ. ಆದ್ರೆ ಇವತ್ತು ಬಹುಶಃ ಹೆಮ್ಮೆಯ ವಿಚಾರ ಏನಪ್ಪಾ ಅಂತಂದ್ರೆ ಬಹುಶಃ ಐನಾಪುರ ಗ್ರಾಮದ ಗುರು ಹಿರಿಯರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಅಂತ ಸಂದರ್ಭ. ಐನಾಪುರ ಗ್ರಾಮಕ್ಕೆ ನಮ್ಮದೇನು ಸಂಬಂಧ ಇಲ್ಲದೆ ಇದ್ರು ಕೂಡ ಇವತ್ತು ನಮ್ಮ ತಂದೆಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ನೀಡಬೇಕು. ಈ ಭಾಗದೊಳಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿರ್ತಕ್ಕಂಥ ಶೋಭೆ ತರಬೇಕು. ಆ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡು ಇವತ್ತು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟದಕ್ಕೆ ಐನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ನನ್ನ ಆತ್ಮೀಯ ಎಲ್ಲ ಯುವಕ ಮಿತ್ರರಿಗೆ ತುಂಬ ಹೃದಯದ ನಿಮ್ಮ ಎಲ್ಲರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಹಣೆಯನ್ನು ಹಚ್ಚಿ ತಮಗೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಹುಶಃ ಐನಾಪುರ ಗ್ರಾಮ ಅಂತಂದ್ರೆ ಈ ಉತ್ತರ ಕರ್ನಾಟಕದ ಕಬಡ್ಡಿಯ ಕಾಶಿ ಅಂತ ನಾವೇನು ಕರಿತೀವಿ. ಸುಮಾರು 8 ವರ್ಷಗಳಿಂದ ಈ ಗ್ರಾಮದೊಳಗೆ ಕಬಡ್ಡಿ ಆಗಿರ್ಲಿಲ್ಲ. ಆದ್ರೆ ಇವತ್ತು ತಾವೆಲ್ಲರೂ ಕೂಡ ಪ್ರಯತ್ನದಿಂದ ಅದ್ದೂರಿ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಬಹುಶಃ ಇವತ್ತು ನನ್ನ ಮೇಲೆ, ನಮ್ಮ ತಂದೆಯವರ ಮೇಲೆ ತಾವು ತೋರಿಸಿರ್ತಕ್ಕಂಥ ಪ್ರೀತಿ, ಅಭಿಮಾನ, ಆಶೀರ್ವಾದಕ್ಕೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ, ಬಹುಶಃ ಐನಾಪುರ ಗ್ರಾಮ ಅಂತಂದ್ರೆ ಸಿದ್ದೇಶ್ವರನ ಪಾಂಡ್ರೆ, ಅಥಣಿ ಕೂಡ ಸಿದ್ದೇಶ್ವರನ ಪಾಂಡ್ರೆ, ಬಹುಶಃ ಐನಾಪುರ ಗ್ರಾಮದವರ ಇವತ್ತೇನು ನಮ್ಮ ಮೇಲೆ ಒಂದು ಋಣವನ್ನು ತಾವು ಪರಿಶೀಲಿರಿ. ಬಹುಶಃ ಒಂದು ಪೇಟ ಏನು ಇವತ್ತು ತಲೆಗೆ ಸುತ್ತಿದ್ರಿ, ಇದು ಬಹುಶಃ ಬರುವಂತ ದಿನಮಾನ ಒಳಗೆ ಇದೊಂದು ಕೇವಲ ಪೇಟ ಆಗಿರೋದಲ್ಲ, ಬರುವಂತ ದಿನಮಾನ ಒಳಗೆ ನನ್ನ ತಲೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ಹೊರಿಸಿದ್ರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ ಬಹುಶಃ ಐನಾಪುರ ಗ್ರಾಮದ
ಸಾಕಷ್ಟು ಜನ ತಾವೇನು ಸೇರಿದ್ರೆ ತಾವೆಲ್ಲರಿಗೂ ಕೂಡ ಒಂದು ಭರವಸೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಐನಾಪುರ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ, ನನ್ನ ಆತ್ಮೀಯ ಎಲ್ಲ ಯುವಕ ಮಿತ್ರರಿಗೆ, ನಿಮ್ಮ ಮನೆಯ ಸೇವಕನಾಗಿ ನಿಮ್ಮ ಹೊರಸಲ ಕಾಯ್ತಕ್ಕಂಥ ಕೆಲಸ ನನ್ನ ಜೀವನ ಉದ್ದಕ್ಕೂ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿರ್ತಕ್ಕಂಥ ಪ್ರೀತಿ, ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ನನ್ನ ಮೇಲೆ ತೋರಿಸಿದ್ರಲ್ಲ, ಬಹುಶಃ ನಮ್ಮ ಜೀವನದುದ್ದಕ್ಕೂ ಯಾವತ್ತೂ ಕೂಡ ನಿಮ್ಮ ಋಣವನ್ನ ಮರೆಯೋಕ್ಕಾಗೋದಿಲ್ಲ, ನಿಮ್ಮ ಋಣವನ್ನ ತೀರ್ಸಕ್ಕಾಗೋದಿಲ್ಲ. ಬರುವಂತ ದಿನಮಾನ ಒಳಗೆ ನಿಮ್ಮ ಋಣವನ್ನ ಒಂದು ಚೂರಾದ್ರೂ ಕೂಡ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜವನ ಕಾಗಿ ಅವರು ಬರಬೇಕಾಗಿದ್ದು, ನಾನು ಕೂಡ ಫೋನ್ ಮುಖಾಂತರ ಮಾತಾಡಿದ್ನ. ಐನಾಪುರ ಗ್ರಾಮದ ಎಲ್ಲ ಹಿರಿಯರು ಹೋಗಿ ಅವರಿಗೆ ಆಹ್ವಾನ ಕೂಡ ಕೊಟ್ಟಿದ್ರು. ಆದ್ರೆ ಬಹುಶಃ ಅವರಿಗೆ ಕಾಲು ನೋವು ಇರ್ತಕ್ಕಂಥ ಸಂದರ್ಭದಲ್ಲಿ ನಡೆದಾಡಕ್ಕೆ ತೊಂದರೆ ಆಗ್ತಕ್ಕಂಥ ವಿಚಾರವನ್ನು ನನ್ನ ಗಮನಕ್ಕೆ ತಂದಾಗ, ನೀವು ರೆಸ್ಟ್ ಮಾಡಿ ನಾಳೆ ಬಹುಮಾನ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 10 ನಿಮಿಷ ಬಂದು ಹೋಗ್ಬೇಕಂತ ಕೇಳ್ಕೊಂಡು ಒಪ್ಕೊಂಡು ನಾಳಿನ ದಿವಸ ಸಾಯಂಕಾಲ ಬರ್ತೀನಿ ಅಂತ ಕೂಡ ಮಾತನ್ನ ಹೇಳಿದರು. ಅದಕ್ಕೆ ಯಾರೂ ಕೂಡ ಅನ್ಯತಾ ಭಾವಿಸಬಾರದು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ ಅದರ ಮುಖಾಂತರ ತಾವೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ರಾಜು ಕಾಗೆ ಅವ್ರದ್ದು ನಮ್ಮದು ಬಹಳ ಹಳೆಯ ಸಂಬಂಧ. ಅದು ಹಿಂದು ಮುಂದೆ ಯಾವತ್ತೂ ಕೂಡ ನಾವು ಒಗ್ಗಟ್ಟಾಗಿರ್ತೀವಿ. ಯಾಕಂದ್ರೆ ಇವತ್ತು ನಮ್ಮ ಪಕ್ಷದ ಶಾಸಕರವರು, ನಮ್ಮ ನಾಯಕರವರು ನಮ್ಮ ನಡುವೆ ಯಾವುದೇ ತರದ ಭಿನ್ನಾಭಿಪ್ರಾಯ ಯಾವತ್ತೂ ಬಂದಿಲ್ಲ, ಬರಾಕ ನಾವು ಅವಕಾಶನೂ ಕೂಡ ಇದಿಲ್ಲ ಅನ್ನೋ ಮಾತನ್ನ ಸಂದರ್ಭದೊಳಗೆ ಬಹುಶಃ ಇವತ್ತು ಈ ಭಾಗದೊಳಗೆ ನನಗೆ ತಂದೆ ಸ್ಥಾನದೊಳಗೆ ಎತ್ತು ಮಾರ್ಗದರ್ಶನ ಮಾಡ್ತಂತ ಯಾರಾದ್ರೂ ರಾಜವನ ಕಾಗೆ ಅವರ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ವಂದಿಸಿ, ಅನೇಕ ಟಿವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಅದಕ್ಕೆ ನಾನು ಯಾವುದೇ ಹೇಳಿಕೆಗಳಿಗೆ, ಯಾವುದೇ ವಿಚಾರಗಳಿಗೆ ನಾನು ಯಾವುದೇ ಥರದ ರಿಯಾಕ್ಟ್ ಮಾಡಕ್ಕೆ ಹೋಗೋದಿಲ್ಲ, ಯಾವುದೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ತಲೆಯಾಗಿರ್ತಕ್ಕಂಥದ್ದು ಈ ಭಾಗದ ಜನಸೇವೆ ಮಾಡ್ಬೇಕನ್ನೋ ಒಂದು ತಲೆಯಾಗಿದೆ. ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯ. ಈ ವೇಳೆ ಮೈದಾನ ಪೂಜೆಯನ್ನ ಜೋಗುಳು ಪಿಕೆಪಿಎಸ್ ಅಧ್ಯಕ್ಷ ಅಣ್ಣಸ ಪಾಟೀಲ ಚಿದಾನಂದ ಸವದಿ ನೆರವೇರಿಸಿದ್ರು. ನಂತರ ಅವರು ಕ್ರೀಡಾಪಟುಗಳಿಗೆ ಹಸ್ತಲಾಘವ ಮಾಡುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟರು. ಅಲ್ಲದೆ ಕ್ರೀಡಾಪಟುಗಳ ಪರಿಚಯ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಕ್ರೀಡಾಪಟುಗಳಿಗೆ ಹಾಗೂ ನಿರ್ಣಾಯಕರಿಗೆ ಪ್ರತ್ಯಕ್ಷ ವಿಧಿ ಬೋಧಿಸಿದ್ರು. ಒಟ್ಟು 2 ದಿನಗಳ ಹೊನಲು ಬೆಳಕಿನ ಸ್ಪರ್ಧೆಯಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಹರಿಯಾಣ, ಆಂಧ್ರಪ್ರದೇಶ, ತಮಿಳುನಾಡು ಸೇರಿ ದೇಶದ ವಿವಿಧ ರಾಜ್ಯಗಳಿಂದ 30 ಕಬಡ್ಡಿ ತಂಡಗಳು ಭಾಗವಹಿಸಿದ್ವು. ಈ ವೇಳೆ ಚಿದಾನಂದ ಸವದಿ, ಶಿವಕುಮಾರ್ ಸವದಿ, ಅಣ್ಣಸ ಪಾಟೀಲ್, ಪ್ರವೀಣ ಗಾಣಿಗೇರ್, ಅರುಣ್ ಗಾಣಿಗೇರ, ಡಾಕ್ಟರ್ ಸುಜನ್ ಗಾಣಿಗೇರ, ವಿನಾಯಕ ಬಾಗಡಿ, ಸಂಜಯ್ ಕುಚನೂರೆ, ಸಂಜಯ್ ಭಿರಡಿ, ಸುರೇಶ್ ಗಾಣಿಗೇರ, ಚಮನ್ ರಾವ್ ಪಾಟೀಲ್, ಸುಭಾಷ್ ಪಾಟೀಲ್, ಸಿದ್ದಪ್ಪ ಕನಾಳೆ, ಸೌರಭ ಪಾಟೀಲ್, ಅಪ್ಪು ನ್ಯಾಮಗೌಡ, ವಿಶಾಲ ನಿಂಬಾಳ, ಜಡೆಪ್ಪ ಕುಂಬಾರ್, ರಾಮನಗೌಡ ಪಾಟೀಲ್, ಸಿದ್ದರಾಯ ತೇಲಿ, ಶಿವಾನಂದ ಗೊಲಂಭಾವಿ, ಪ್ರದೀಪ ಜಾಧವ್, ಸಂಜಯ್ ತಳವಲ್ಕರ್, ವಿನಾಯಕ ಚೌಗಲ, ಸಚಿನ್ ಚೌಗಲ, ಉಮೇಶ್ ಕಾರ್ಚಿ, ಅಪ್ಪು ಪೂಜಾರಿ ಅನೇಕರು ಉಪಸ್ಥಿತರಿದ್ದರು. ನಂತರ ಕಬಡ್ಡಿ ಪಂದ್ಯಾವಳಿಗಳು ಪ್ರಾರಂಭವಾಗಿದ್ದಾವೆ. ಸಿದ್ದಯ್ಯ ಹಿರಿಮಠ್, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.